ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಡಿಜಿಟಲ್ ಲಾಕರ್ಗಳು ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭ ಮಾಡಲಾದಂತಹ ಪ್ರಮುಖ ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 2 ಇಂಧನ ಸಚಿವಾಲಯ, ಆಪ್ಷನ್ 3 ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಥವಾ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭ ಮಾಡಲಾದಂತಹ ಪ್ರಮುಖವಾದಂತಹ ಡಿಜಿಟಲ್ ಲಾಕರ್ಗಳು ಅನ್ನುವ ಯೋಜನೆ ಏನಿದೆ 2015ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಈ ಡಿಜಿಟಲ್ ಲಾಕರ್ಗಳು ಅಂದರೆ ಏನು ಅಂತಂದರೆ ಕ್ಲೌಡ್ ಆಧಾರಿತವಾದಂತಹ ಸ್ಟೋರೇಜ್ ಸ್ಪೇಸ್ಗಳನ್ನು ಈ ಡಿಜಿಟಲ್ ಲಾಕರ್ಗಳು ಒದಗಿಸಿಕೊಡುತ್ತವೆ. ಇದರಿಂದ ಜನರಿಗೆ ತಮ್ಮ ಈ ದಾಖಲೆಗಳು, ಡಾಕ್ಯುಮೆಂಟ್ಸ್ಗಳು ಅಥವಾ ಮಾಹಿತಿಗಳನ್ನು ಡಿಜಿಟಲ್ ರೂಪದಲ್ಲಿ ಈ ಲಾಕರ್ಗಳಲ್ಲಿ ಸೇವ್ ಮಾಡಿಕೊಂಡು ಇಡುವಂತಹ ಒಂದು ಅನುಕೂಲವನ್ನು ಮತ್ತು ಯಾವಾಗ ಬೇಕಾದಂತಹ ಸಂದರ್ಭದಲ್ಲಿ ಇನ್ಸ್ಟಂಟ್ ಆಗಿ ಅವನ್ನು ಪಡೆಯುವಂತಹ ಅನುಕೂಲವನ್ನು ಈ ಡಿಜಿಟಲ್ ಲಾಕರ್ಗಳು ಮಾಡಿಕೊಡುತ್ತವೆ. ಸೊ ಆಪ್ಷನ್ 3 ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಆಪ್ಷನ್ 3 ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರ್ಗಳನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಈ ಕ್ರಯೋಜೆನಿಕ್ ಇಂಜಿನ್ ಅನ್ನೋದು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಇದಕ್ಕೆ ಸಂಬಂಧಿಸಿದಂತಹ ಡೀಟೇಲ್ ಆದಂಥ ಆರ್ಟಿಕಲನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಮೇಲಿನ ಒಂದು ಪ್ರಶ್ನೆ, ಈ ಕ್ರಯೋಜೆನಿಕ್ ಇಂಜಿನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಸ್ಟೇಟ್ಮೆಂಟ್ 1 ಅನಿಲೀಕೃತವಾದಂತಹ ರಾಕೆಟ್ ಇಂಧನವನ್ನು ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸಿಡಲಾಗುವಂತಹ ಇಂಜಿನ್ ಕ್ರಯೋಜೆನಿಕ್ ಇಂಜಿನ್ ಆಗಿದೆ ಅಂತ ಇದೆ. ಆಪ್ಷನ್ 2 ಅಥವಾ ಸ್ಟೇಟ್ಮೆಂಟ್ 2 ಘನ ಇಂಧನ ರಾಕೆಟ್ ಇಂಜಿನನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವಂತಹ ಇಂಜಿನ್ ಕ್ರಯೋಜೆನಿಕ್ ಇಂಜಿನ್ ಆಗಿದೆ ಅಂತ ಇದೆ. ಆಪ್ಷನ್ 3 ಆಟೋಮೊಬೈಲ್ಗಳಲ್ಲಿ ಬಳಸಲಾಗುವಂತಹ ಹೈಬ್ರಿಡ್ ಇಂಜಿನ್ ಈ ಕ್ರಯೋಜೆನಿಕ್ ಇಂಜಿನ್ ಆಗಿದೆ ಅಂತ ಇದೆ. ಇನ್ನು 4ನೇ ಸ್ಟೇಟ್ಮೆಂಟ್ ಅಥವಾ ಆಪ್ಷನ್ ಕಡಿಮೆ ಇಂಗಾಲದ ಹೊರಸೂಸುವಿಕೆಗಾಗಿ ಪರ್ಯಾಯ CNG ಇಂಜಿನ್ ಈ ಕ್ರಯೋಜೆನಿಕ್ ಇಂಜಿನ್ ಆಗಿದೆ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸೊ ಈ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆದಂತಹ ಆಪ್ಷನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕ್ರಯೋಜೆನಿಕ್ ಇಂಜಿನ್ ಅಂದರೆ ಏನು ಮತ್ತು ಇದರ ಕರೆಕ್ಟ್ ಆನ್ಸರನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ತಿಳಿದುಕೊಳ್ಳೋದಾದರೆ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ಅನ್ನು ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1966, ಆಪ್ಷನ್ 2 1974, ಆಪ್ಷನ್ 3 1983 ಅಥವಾ ಆಪ್ಷನ್ 4 2002 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 1974. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಥವಾ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಸ್ಥಾಪನೆ ಮಾಡಿದಂತಹ ವರ್ಷವಾಗಿದೆ. ಸೊ ಈ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡೋದರೊಂದಿಗೆ ಡೀಟೇಲ್ ಆಗಿ CPCB ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ 2018ಕ್ಕೆ ಕಂಪೇರ್ ಮಾಡಿದಂತಹ ಒಂದು ಸಂದರ್ಭದಲ್ಲಿ 2022ರಲ್ಲಿ 351ರಿಂದ 311ಕ್ಕೆ ಈ ದೇಶದಾದ್ಯಂತ ಇರುವಂತಹ ನದಿಗಳಲ್ಲಿನ ಕಲುಷಿತ ಪ್ರದೇಶಗಳ ಸಂಖ್ಯೆ ಕಡಿಮೆಯಾಗಿದೆ. ಆದರೆ ಪ್ರಾಯೋಗಿಕವಾಗಿ ಆ ಒಂದು ಪ್ರದೇಶಗಳಲ್ಲಿ ಮಾಲಿನ್ಯ ನಿಯಂತ್ರಣಗೊಂಡಿಲ್ಲ ಅಂತ ರೀಸೆಂಟಾಗಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅದೇ ರೀತಿಯಾಗಿ ಆ ಒಂದು ವರದಿಯಲ್ಲಿ ನದಿಗಳಾಗಿರ್ಬೋದು, ದೇಶದಾದ್ಯಂತ ಇರುವಂತಹ ಈ ಸರೋವರಗಳು, ತೊರೆ, ಕೆರೆಗಳು,
ಚರಂಡಿಗಳು, ಕಾಲುವೆಗಳು ಸೇರಿದಂತೆ ದೇಶದಾದ್ಯಂತ ಇರುವಂತಹ 28 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಮುಖವಾಗಿ 4,484 ಸ್ಥಳಗಳನ್ನು ಈ ಒಂದು ಸರ್ವೆಗೆ ಒಳಪಡಿಸಲಾಗಿತ್ತು. ಸೊ ಅದರಿಂದ ತಿಳಿದು ಬಂದಂತಹ ಒಂದು ರಿಪೋರ್ಟ್ ಏನು ಅಂತಂದರೆ, ನೀರಿನ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಪ್ರದೇಶಗಳಲ್ಲಿ ಈ ಒಂದು ಕಲುಷಿತ ಪ್ರದೇಶಗಳು ಕಡಿಮೆಯಾಗಿದ್ದರೂ ಕೂಡ, ಸಂಖ್ಯೆಯಲ್ಲಿ ಕಡಿಮೆಯಾಗಿದ್ದರೂ ಕೂಡ ಪ್ರಾಕ್ಟಿಕಲ್ ಆಗಿ ಆ ಒಂದು ಸ್ಥಳಗಳಲ್ಲಿ ಮಾಲಿನ್ಯ ನಿಯಂತ್ರಣಗೊಂಡಿಲ್ಲ ಅಂತ ಈ ಒಂದು CPCB ಇಂದ ರಿಪೋರ್ಟ್ ಡೀಟೇಲ್ ಆಗಿ ಪಬ್ಲಿಷ್ ಮಾಡಿದೆ. ಸೊ ಹೀಗಾಗಿ CPCB ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಗ್ಗೆ ಈ ಆರ್ಟಿಕಲ್ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಈ CPCB ಅಥವಾ ಈ ಒಂದು ಮಂಡಳಿ ಏನಿದೆ, ಮುಖ್ಯವಾಗಿ ಭಾರತದ ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದೆ. ಶಾಸನಬದ್ಧವಾದಂತಹ ಅಂತಂದರೆ ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಜಾರಿಗೊಳಿಸಲಾದಂತಹ ಸಂಸ್ಥೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದನ್ನು ಶಾಸನಬದ್ಧ ಅಂತ ಅಥವಾ ಈ ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಕೂಡ ಈ ಒಂದು ಸಂಸ್ಥೆಗೆ ನೀಡಲಾಗಿದೆ. 1974ರಲ್ಲಿ ನೆನ್ಪಿಟ್ಕೊಳ್ಳಿ, 1974ರಲ್ಲಿ ನೀರಿನ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಸೊ ಅದೇ ಒಂದು ಕಾಯ್ದೆಯಲ್ಲಿ ಜಾರಿಗೊಂಡಂತಹ ಸ್ಥಾಪನೆಯಾದಂತಹ ಸಂಸ್ಥೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಾಗಿದೆ. ಸೊ ಅದಾದ ನಂತರ 1981ರ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧಿಕಾರವನ್ನು ಮತ್ತು ಅದರ ಕಾರ್ಯಗಳನ್ನು, ಮ್ಯಾಂಡೇಟ್ಸ್ಗಳನ್ನು, ಜವಾಬ್ದಾರಿಗಳನ್ನು ವಹಿಸಲಾಗಿತ್ತು. ಸೊ ಹೀಗಾಗಿ 1974ರ ವಾಟರ್ ಆ್ಯಕ್ಟ್ ಅಂತ ಕೂಡ ಇದನ್ನ ಕರೀತಾರೆ, ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಅಂತ. 1974ರ ಈ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆಗೊಂಡಂತಹ ಶಾಸನಬದ್ಧವಾದಂತಹ ಸಂಸ್ಥೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ಕೆಲಸ ಮಾಡುವಂತಹ, ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಂತ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಈ ಬಾಂಬ್ ಸೈಕ್ಲೋನ್ಗೆ ಸಂಬಂಧಿಸಿದಂತೆ ಯಾವ ಗುಣಲಕ್ಷಣಗಳು ಕರೆಕ್ಟ್ ಆಗಿವೆ? ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ ಬಾಂಬ್ ಸೈಕ್ಲೋನ್ಗೆ ಸಂಬಂಧಿಸಿದಂತೆ. ಸೊ ಈ ಆರ್ಟಿಕಲ್ನಲ್ಲಿ ಬಾಂಬ್ ಸೈಕ್ಲೋನ್ ಅಂದರೆ ಏನು, ಯಾವ ರೀತಿಯಾಗಿ ಈ ಒಂದು ಸೈಕ್ಲೋನ್ ಉಂಟಾಗುತ್ತದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಬಾಂಬ್ ಸೈಕ್ಲೋನ್ಗೆ ಸಂಬಂಧಿಸಿದಂತಹ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಆಗಿದೆ ಅಂತ ಈ ಒಂದು ಕ್ವಶನ್ನಲ್ಲಿ, ಆನ್ಸರ್ನಲ್ಲಿ ತಿಳಿದುಕೊಳ್ಳೋಣ. ಸೊ ಸ್ಟೇಟ್ಮೆಂಟ್ 1, ಈ ಬಾಂಬ್ ಸೈಕ್ಲೋನ್ ಪ್ರತಿ ಗಂಟೆಗೆ 120ರಿಂದ 155 ಕಿಲೋಮೀಟರ್ ವೇಗದಲ್ಲಿ ಗಾಳಿಯನ್ನು ಉಂಟು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಭಾರೀ ಮಳೆಯನ್ನು ನೀಡುತ್ತದೆ ಅಂತ ಇದೆ. ಎರಡನೇ ಸ್ಟೇಟ್ಮೆಂಟ್, ಇದು ಶೀತ ಗಾಳಿಯಿಂದ ರೂಪಿಸಲ್ಪಡುವಂತಹ ಸೈಕ್ಲೋನ್ ಆಗಿದೆ ಅಂತ ಇದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್, ಈ ಬಾಂಬ್ ಸೈಕ್ಲೋನ್ ಅಥವಾ ಚಂಡಮಾರುತ ಏನಿದೆ ಬೆಚ್ಚಗಿನ ಗಾಳಿ ಮತ್ತು ತಂಪಾದ ಗಾಳಿಯ ಘರ್ಷಣೆಯಿಂದ ಉಂಟಾಗುವಂತಹ ಸೈಕ್ಲೋನ್ ಆಗಿದೆ ಅಂತ ಇದೆ. ನಾಲ್ಕನೇ ಆಪ್ಷನ್ನಲ್ಲಿ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ, ಮೇಲಿನ ಎಲ್ಲವೂ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4. ನಾನು ಪ್ರಶ್ನೆಯನ್ನು ಡಿಸ್ಕಸ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು, ಆಪ್ಷನ್ಗಳನ್ನು ಅರ್ಥ ಮಾಡಿಕೊಂಡು 1 ಸೆಕೆಂಡ್ ಆನ್ಸರ್ ಏನಿರ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಅದಾದ ನಂತರ ಆಪ್ಷನನ್ನು, ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳಿ, ಅಥವಾ ಆ ಒಂದು ವಿಡಿಯೋವನ್ನು ಪಾಸ್ ಮಾಡಿ 1 ಸೆಕೆಂಡ್ ವೇಟ್ ಮಾಡಿ ಆಮೇಲೆ ಆನ್ಸರನ್ನು ತಿಳಿದುಕೊಳ್ಳಿ. ಇದರಿಂದ ನಿಮ್ಮ ಥಿಂಕಿಂಗ್ ಎಬಿಲಿಟಿ ಮತ್ತು ಗೆಸ್ಸಿಂಗ್ ಎಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅನ್ನುವುದು ಆಗಿದೆ. ನಾಲ್ಕನೇ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಈ ಮೇಲೆ ನೀಡಲಾದಂತಹ 3 ಆಪ್ಷನ್ಗಳು ಕರೆಕ್ಟ್ ಆಗಿವೆ. ಸೊ ಇದಕ್ಕೆ ಸಂಬಂಧಿಸಿದಂತಹ ಡೀಟೇಲ್ ಆರ್ಟಿಕಲನ್ನು ಈ ಒಂದು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಬಾಂಬ್ ಸೈಕ್ಲೋನ್ ರೀಸೆಂಟಾಗಿ ಯುನೈಟೆಡ್ ಸ್ಟೇಟ್ಸ್ ಅಥವಾ ಉತ್ತರ ಅಮೆರಿಕಾದ ಪ್ರದೇಶದಲ್ಲಿ ಹಿಟ್ ಮಾಡ್ತಾ ಇದೆ ಮತ್ತು ಈ ಒಂದು ಸಂದರ್ಭದಲ್ಲಿ ಸಾವಿನ ಸಂಖ್ಯೆ ಕೂಡ ಏರಿದ್ದು 34ಕ್ಕೆ ಈ ಒಂದು ಬಾಂಬ್ ಸೈಕ್ಲೋನ್ನಿಂದ ಅದರ ಒಂದು ಪರಿಣಾಮದಿಂದ ಸಾವಿಗೀಡಾಗಿದ್ದಾರೆ ಜನರು, 34 ಜನರು ಅಂತ ಕಾಂಟೆಕ್ಸ್ಟ್ನಲ್ಲಿತ್ತು. ಸೊ ಹೀಗಾಗಿ ಬಾಂಬ್ ಸೈಕ್ಲೋನ್ ನ್ಯೂಸ್ನಲ್ಲಿರೋದ್ರಿಂದ ಈ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಸೈಕ್ಲೋನ್ಗಳ ಕುರಿತಾದಂತಹ ಈ ಬಾಂಬ್ ಸೈಕ್ಲೋನ್ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಬಾಂಬ್ ಚಂಡಮಾರುತ ಅಥವಾ ಬಾಂಬ್ ಸೈಕ್ಲೋನ್ ಅಂತ ಕರೆಸಿಕೊಳ್ಳುವಂತಹ ಈ ಒಂದು ಚಂಡಮಾರುತ ಏನಿದೆ ಮಧ್ಯ ಅಕ್ಷಾಂಶದಲ್ಲಿ ಅಥವಾ ಮಿಡ್ ಲ್ಯಾಟಿಟ್ಯೂಡ್ನಲ್ಲಿ ಉಂಟಾಗುವಂತಹ ಒಂದು ಸಾಮಾನ್ಯವಾದಂತಹ ಚಂಡಮಾರುತವಾಗಿದೆ. ಸೊ ಇದರ ಒಂದು ಕೆಲವೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಅಥವಾ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದಾದರೆ,
ಮುಖ್ಯವಾಗಿ ಕೇಂದ್ರ ಪ್ರದೇಶದಲ್ಲಿ ಸೈಕ್ಲೋನ್ ಉಂಟಾದಂತಹ ಕೇಂದ್ರ ಪ್ರದೇಶದಲ್ಲಿ ಕಡಿಮೆ ಒತ್ತಡ ಉಂಟಾಗುವಂತಹ ಸಂದರ್ಭದಲ್ಲಿ ಈ ಬಾಂಬ್ ಸೈಕ್ಲೋನ್ ಉಂಟಾಗುತ್ತದೆ. ಸೊ ಅದರಲ್ಲೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ಅಂದರೆ 24 ಗಂಟೆಗಳಲ್ಲಿ 24 ಮಿಲಿಬಾರ್ ಅಂದರೆ ಪ್ರತಿ ಗಂಟೆಗೆ 1 ಮಿಲಿಬಾರ್ನಷ್ಟು ಒತ್ತಡ ಕಡಿಮೆಯಾಗುವಂತಹ ಸಂದರ್ಭದಲ್ಲಿ, ಅಂದರೆ ಇಷ್ಟೊಂದು ತೀವ್ರವಾದಂತಹ ಒತ್ತಡ ಕಡಿಮೆಯಾಗುವಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಸೈಕ್ಲೋನನ್ನು ಬಾಂಬ್ ಸೈಕ್ಲೋನ್ ಅಂತ ಕರೆಯಲಾಗುತ್ತೆ. ಸೊ ಇಷ್ಟೊಂದು ಕ್ಷಿಪ್ರವಾದಂತಹ ತೀವ್ರತೆಯ ಮೂಲಕ ಉಂಟಾಗುವಂತಹ ಈ ಒಂದು ಪರಿಸ್ಥಿತಿಯನ್ನು ಅಥವಾ ಈ ವಿದ್ಯಮಾನವನ್ನು ಬಾಂಬೋಜೆನಿಸಿಸ್ ಅಂತ ಕರೆಯಲಾಗುತ್ತೆ. ಸೊ ಬಾಂಬ್ ಸೈಕ್ಲೋನ್ಗೆ ಕಾರಣವಾಗುವಂತಹ ಈ ಒಂದು ಪ್ರಕ್ರಿಯೆಯನ್ನು ಬಾಂಬೋಜೆನೆಸಿಸ್ ಅಂತ ಕರೆಯಲಾಗುತ್ತದೆ. ಸೊ ಹೀಗಾಗಿ ಈ ಬಾಂಬ್ ಚಂಡಮಾರುತ ಇನ್ನೊಂದಿಷ್ಟು ಇದರ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋದಾದರೆ, ಬೆಚ್ಚಗಿನ ಗಾಳಿ ಮತ್ತು ತಂಪಾದಂತಹ ಗಾಳಿಯ ಘರ್ಷಣೆಯಿಂದ ಮುಖ್ಯವಾಗಿ ಈ ಬಾಂಬ್ ಸೈಕ್ಲೋನ್ ಉಂಟಾಗುತ್ತದೆ. ಅಂತಂದರೆ ಈ ಕೋಲ್ಡ್ ಫ್ರಂಟ್ಸ್ ಮತ್ತು ಹಾಟ್ ಫ್ರಂಟ್ಸ್ ಅಂತ ನಾವು ಸಾಮಾನ್ಯವಾಗಿ ಕರೆಯುತ್ತೇವೆ. ಕನ್ನಡದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ತಂಪಾದ ಗಾಳಿಯ ದ್ರವ್ಯರಾಶಿ ಮತ್ತು ಉಷ್ಣವಾದಂತಹ ಗಾಳಿಯ ದ್ರವ್ಯರಾಶಿಗಳ ಘರ್ಷಣೆಯಿಂದ ಇನ್ಸ್ಟಂಟಾಗಿ ಅಲ್ಲಿನ ಆ ಒಂದು ಪ್ರದೇಶದಲ್ಲಿನ ಒತ್ತಡ ಕಡಿಮೆಯಾಗುತ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಬಾಂಬ್ ಸೈಕ್ಲೋನ್ ಉಂಟಾಗುವಂತಹ ಪರಿಸ್ಥಿತಿಗಳು ಹೆಚ್ಚಾಗಿ ಉತ್ಪತ್ತಿಯಾಗುತ್ತವೆ. ಅದೇ ರೀತಿಯಾಗಿ ಭೂಮಿ ತಿರುಗೋದ್ರಿಂದ ಉಂಟಾಗುವಂತಹ ಒಂದು ಫೋರ್ಸನ್ನು, ಬಲವನ್ನು ಕೊರಿಯಾಲಿಸ್ ಫೋರ್ಸ್ ಅಂತ ಕರೆಯುತ್ತೇವೆ. ಸೊ ಆ ಒಂದು ಕೊರಿಯಾಲಿಸ್ ಫೋರ್ಸ್ ಕೂಡ ಈ ಬಾಂಬ್ ಸೈಕ್ಲೋನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತದೆ. ಸೊ ಅಷ್ಟೇ ಅಲ್ಲದೆ ಈ ಉತ್ತರ ಗೋಳಾರ್ಧದಲ್ಲಿ ಉಂಟಾಗುವಂತಹ ಈ ಬಾಂಬ್ ಸೈಕ್ಲೋನ್ಗಳು ಮೇಲಿನಿಂದ ಇವುಗಳನ್ನು ಅಬ್ಸರ್ವ್ ಮಾಡಿದಾಗ ಅಪ್ರದಕ್ಷಿಣಾಕಾರವಾಗಿ, ಅಂತಂದರೆ ಈ ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ಅಂತ ಏನು ಕರಿತೇವೆ, ಆ ಒಂದು ಡೈರೆಕ್ಷನ್ನಲ್ಲಿ ತಿರುಗುವಂತಹ ಸೈಕ್ಲೋನ್ಗಳು ಈ ಬಾಂಬ್ ಸೈಕ್ಲೋನ್ಗಳಾಗಿವೆ. ವಿಶ್ವದಾದ್ಯಂತ ಪ್ರತಿ ವರ್ಷ ಸುಮಾರು 40ರಿಂದ 50 ಬಾಂಬ್ ಸೈಕ್ಲೋನ್ಗಳನ್ನು ನಾವು ಅಬ್ಸರ್ವ್ ಮಾಡಬಹುದಾಗಿದೆ. ಸೊ ಇದಕ್ಕೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಅತಿ ಕಡಿಮೆಯಾದಂತಹ ಸಮಯದಲ್ಲಿ ತೀವ್ರವಾದಂತಹ ಒಂದು ಈ ಗಾಳಿಯ ಒತ್ತಡ ಕುಸಿಯುವ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಮಧ್ಯ ಅಕ್ಷಾಂಶದ ಪ್ರದೇಶದಲ್ಲಿ ಉಂಟಾಗುವಂತಹ ಸೈಕ್ಲೋನ್ಗಳನ್ನು ಬಾಂಬ್ ಸೈಕ್ಲೋನ್ಗಳು ಅಂತ ಕರೆಯುತ್ತೇವೆ. ಸೊ ಈ ಸೈಕ್ಲೋನ್ಗಳು ಉತ್ತರ ಗೋಳಾರ್ಧದಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ತಿರುಗುವಂತಹ ಸೈಕ್ಲೋನ್ಗಳಾಗಿವೆ. ಸೊ ಇವು ಸಾಮಾನ್ಯವಾಗಿ ಕಂಡುಬರುವಂತಹ ಈ ಬಾಂಬ್ ಸೈಕ್ಲೋನ್ನ ಮುಖ್ಯವಾದಂತಹ ಗುಣಲಕ್ಷಣಗಳಾಗಿವೆ. ಸೊ ಈ ಕಾನ್ಸೆಪ್ಟ್ ಮತ್ತು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ತಿಳ್ಕೊತೀನಿ. ಸೊ ಈ ಕ್ವಶನ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಸಾಮಾನ್ಯವಾಗಿ ಇವು 120ರಿಂದ 155 ಕಿಲೋಮೀಟರ್ ವೇಗದ ಗಾಳಿಯನ್ನು ಉಂಟು ಮಾಡುತ್ತವೆ ಮತ್ತು ಶೀತ ಗಾಳಿಯಲ್ಲಿ ಮುಖ್ಯವಾಗಿ ರೂಪಿಸಲ್ಪಡುವಂತಹ, ಅಂದರೆ ಈಗ ವಿಂಟರ್ ನಡೀತಾ ಇದೆ, ವಿಂಟರ್ ಅಂದರೆ ಚಳಿಗಾಲ ನಡೀತಾ ಇದೆ. ಅದೇ ರೀತಿಯಾಗಿ ಉತ್ತರ ಗೋಳಾರ್ಧದಲ್ಲಿ ಅಂದರೆ ಉತ್ತರ ಅಮೆರಿಕಾ ಪ್ರದೇಶದಲ್ಲಿ ಸಾಕಷ್ಟು ಶೀತದ ವಾತಾವರಣ ಉಂಟಾಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಶೀತ ಗಾಳಿಯಿಂದ ಉಂಟಾಗುವಂತಹ ಸೈಕ್ಲೋನ್ ಬಾಂಬ್ ಸೈಕ್ಲೋನ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈ ಬಾಂಬ್ ಚಂಡಮಾರುತ ಬೆಚ್ಚಗಿನ ಗಾಳಿ ಮತ್ತು ತಂಪಾದಂತಹ ಗಾಳಿಯ ಘರ್ಷಣೆಯಿಂದ ಉಂಟಾಗುವಂತಹ ಸೈಕ್ಲೋನ್ ಆಗಿದೆ. ಸೊ ಈ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಜಯಂತಿಯನ್ನು ರೀಸೆಂಟಾಗಿ ಆಚರಿಸಲಾಯಿತು. ಸೊ ಅವರಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಇದಾಗಿದ್ದು, ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರನ್ನು ಮಹಾಮನ ಅಥವಾ ಮಹಾನ್ ಆತ್ಮ ಅಂತ ಕರೆದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಹಾತ್ಮ ಗಾಂಧಿ, ಆಪ್ಷನ್ 2 ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ 3 ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ 4 ಜವಾಹರ್ಲಾಲ್ ನೆಹರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಮಹಾತ್ಮ ಗಾಂಧಿ ಅವರಿಂದ ಮಹಾಮನ ಅಂತ ಬಿರುದನ್ನು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಪಡೆದುಕೊಂಡಿದ್ದರು. ಸೊ ರೀಸೆಂಟಾಗಿ ಅಂತಂದರೆ ಈ ಡಿಸೆಂಬರ್ 25ರಂದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಜಯಂತಿಯಂದು ನಮ್ಮ ಪ್ರಧಾನಮಂತ್ರಿಯವರು ಅವರಿಗೆ ಗೌರವವನ್ನು ಸೂಚಿಸಿದರು ಅಂತ ಸಂಸತ್ತಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಗೌರವವನ್ನು ಸೂಚಿಸಿದರು ಅಂತ ಕಾಂಟೆಕ್ಸ್ನಲ್ಲಿತ್ತು. ಸೊ ಹೀಗಾಗಿ ಮದನ್ ಮೋಹನ್ ಮಾಳವೀಯ ಅವರು ನ್ಯೂಸ್ನಲ್ಲಿರೋದ್ರಿಂದ ಅವರ ಕುರಿತಾದಂತಹ ಅವರ ಜೀವನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಭಾರತ ರತ್ನ ಮದನ್ ಮೋಹನ್ ಮಾಳವೀಯ ಅವರು ಡಿಸೆಂಬರ್ 25, 1861ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜನಿಸ್ತಾರೆ. ಮುಖ್ಯವಾಗಿ ಇವರ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಏನು ಅಂತಂದರೆ, ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಅವರ ಪಾತ್ರ ಮಹತ್ವದ್ದಾಗಿದೆ ಅಂತ ಇತಿಹಾಸದಲ್ಲಿ ಗುರುತಿಸಲಾಗುತ್ತೆ. ಸೊ ಭಾರತ ರತ್ನ ಮದನ್ ಮೋಹನ್ ಮಾಳವೀಯ ಅವರು ಮುಖ್ಯವಾಗಿ ನೀಡಿದಂತಹ ಕೊಡುಗೆಗಳನ್ನು
ನೋಡೋದಾದರೆ 1916ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಪಂಡಿತ್ ಮದನ್ ಮೋಹನ್ ಮಾಳವಿಯ ಅವರು ಸ್ಥಾಪಿಸ್ತಾರೆ. ನೆನ್ಪಿಟ್ಕೊಳ್ಳಿ, 1916ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು, ಎಲ್ಲಿದೆ ಇದು? ಬನಾರಸ್ನಲ್ಲಿದೆ, ಅಂದರೆ ವಾರಣಾಸಿಯಲ್ಲಿದೆ. ಸೊ ಪಂಡಿತ್ ಮದನ್ ಮೋಹನ್ ಮಾಳವಿಯ ಅವರು ಇದರ ಸಂಸ್ಥಾಪಕರಾಗಿದ್ದಾರೆ. ನಂತರ 1919ರಿಂದ 1938ರವರೆಗೆ ಈ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ ಅದಕ್ಕಿಂತ ಮುಂಚೆ ಅಂದರೆ 1906ರಲ್ಲಿ ಹಿಂದೂ ಮಹಾಸಭಾದ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿ ಮದನ್ ಮೋಹನ್ ಮಾಳವಿಯ ಅವರು ಗುರುತಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಅನ್ನುವ ಈ ಒಂದು ಡಿಸಿಪ್ಲಿನರಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸ್ಥಾಪನೆ ಮಾಡುವುದರಲ್ಲಿ ಕೂಡ ಮದನ್ ಮೋಹನ್ ಮಾಳವಿಯ ಅವರ ಪಾತ್ರ ಹಿರಿದಾಗಿದೆ. ಅದಾದ ನಂತರ 1918ರಲ್ಲಿ ಸತ್ಯಮೇವ ಜಯತೆ ಅನ್ನುವ ಒಂದು ಪ್ರಸಿದ್ಧವಾದಂತಹ ವಾಕ್ಯವನ್ನು ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೇಳಿದಂತಹ, ಈ ಒಂದು ಉಚ್ಚಾರಣೆ ಮಾಡಿದಂತಹ ವ್ಯಕ್ತಿ ಮದನ್ ಮೋಹನ್ ಮಾಳವಿಯ ಆಗಿದ್ದಾರೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ SSC ಕ್ವಶನ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಈ SSC ಅಂತಂದರೆ CGL ಆಗಿರ್ಬೋದು, CHSL ಆಗಿರ್ಬೋದು, ಈ ರೀತಿಯಾದಂತಹ ಎಕ್ಸಾಮ್ಗಳಲ್ಲಿ ಈ ರೀತಿಯಾದಂತಹ ಘೋಷಣೆಗಳನ್ನು ಯಾರು ಮಾಡಿದ್ದಾರೆ, ಯಾವ ವರ್ಷದಲ್ಲಿ ಮಾಡಿದ್ದಾರೆ, ಮಾಡಿದವರ ಹೆಸರೇನು ಅಂತ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. 1918ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವಿಯ ಅವರು ಸತ್ಯಮೇವ ಜಯತೆ ಅಂತ ಘೋಷಣೆಯನ್ನು ಮಾಡಿದರು. ನಂತರ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ 4 ಬಾರಿ ಈ ಅಧ್ಯಕ್ಷತೆಯನ್ನು ಮದನ್ ಮೋಹನ್ ಮಾಳವಿಯ ಅವರು ಅಲಂಕರಿಸಿದರು. 1909, 1913, 1919, ನಂತರ 1932ರಲ್ಲಿ ನಡೆದಂತಹ ಈ ಕಾಂಗ್ರೆಸ್ ಅಧಿವೇಶನಗಳಲ್ಲಿ 4 ಬಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಈ ಮದನ್ ಮೋಹನ್ ಮಾಳವಿಯ ಅವರು ಅಧ್ಯಕ್ಷತೆಯನ್ನು ಸ್ವೀಕರಿಸಿದರು. ನಂತರ ಈ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಿವಿಲ್ ಡಿಸೊಬಿಡಿಯೆಂಟ್ ಮೂವ್ಮೆಂಟ್ ಮತ್ತು ಅಸಹಕಾರ ಚಳುವಳಿ ಅಂತಂದರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ಗಳಲ್ಲಿ ಸಾಕಷ್ಟು ಒಂದು ಸಕ್ರಿಯವಾಗಿ ಭಾಗವನ್ನು ವಹಿಸಿದ್ರು ಮತ್ತು ದೊಡ್ಡ ಪಾತ್ರವನ್ನು ವಹಿಸಿದ್ರು. ನಂತರ 1924ರಿಂದ 1946ರವರೆಗೆ ಹಿಂದೂಸ್ತಾನ್ ಟೈಮ್ಸ್ ಈ ಪತ್ರಿಕೆಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ನಂತರ ಇವರು ಹಿಂದಿ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಸಾಕಷ್ಟು ರೀತಿಯಾಗಿ ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿದ್ದು, ಅದರಲ್ಲಿ ಪ್ರಮುಖವಾದಂತಹ ಪತ್ರಿಕೆಗಳು ದಿ ಲೀಡರ್, ಹಿಂದೂಸ್ತಾನ್ ದೈನಿಕ್ ಮತ್ತು ಮರ್ಯಾದಾ. ನೆನ್ಪಿಟ್ಕೊಳ್ಳಿ, ಪಂಡಿತ್ ಮದನ್ ಮೋಹನ್ ಮಾಳವಿಯ ಅವರಿಂದ ಸ್ಥಾಪನೆಗೊಂಡಂತಹ ಪತ್ರಿಕೆಗಳು ಯಾವುವು ಅಂತಂದರೆ ದಿ ಲೀಡರ್, ಹಿಂದೂಸ್ತಾನ್ ದೈನಿಕ್, ಮರ್ಯಾದಾ ಅಂತ. ಸೊ ಇವು ಪ್ರಮುಖವಾಗಿವೆ. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಇವರು ಮಾಳವಿಯ ಅವರು ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪ್ರತಿಪಾದಿಸಿದಂತಹ ವ್ಯಕ್ತಿಗಳಲ್ಲಿ ಪ್ರಮುಖರಾಗಿದ್ದಾರೆ. ಮಾಳವಿಯ ಅವರಿಗೆ ಮಹಾತ್ಮ ಗಾಂಧಿ ಅವರಿಂದ ಮಹಾಮನ ಅಂತ ಬಿರುದನ್ನು ನೀಡಲಾಗಿದೆ. ಮಹಾಮನ ಅಥವಾ ಮಹಾನ್ ಆತ್ಮ ಎಂಬ ಬಿರುದನ್ನು ಮಹಾತ್ಮ ಗಾಂಧಿ ಅವರು ಮದನ್ ಮೋಹನ್ ಮಾಳವಿಯ ಅವರಿಗೆ ನೀಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ನೆನ್ಪಿಟ್ಕೊಳ್ಳಿ. 2014ರಲ್ಲಿ ಮರಣೋತ್ತರವಾಗಿ ಪಂಡಿತ್ ಮಾಳವಿಯ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನವನ್ನು ನೀಡಿ ಪುರಸ್ಕರಿಸಲಾಯಿತು. ಮರಣೋತ್ತರವಾಗಿ 2016ರಲ್ಲಿ ಈ ಭಾರತೀಯ ರೈಲ್ವೆಯಿಂದ ಈ ಮದನ್ ಮೋಹನ್ ಮಾಳವಿಯ ಅವರ ಗೌರವಾರ್ಥವಾಗಿ ವಾರಣಾಸಿ ನವದೆಹಲಿಯಿಂದ ಹೊರಡುವಂತಹ ಒಂದು ಎಕ್ಸ್ಪ್ರೆಸ್ಸನ್ನು ಅಥವಾ ರೈಲ್ವೆಯನ್ನು ಮಹಾಮನ ಎಕ್ಸ್ಪ್ರೆಸ್ ಅಂತ ಗುರುತಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಡೀಟೇಲ್ಸ್ ಆಫ್ ಲೈಫ್ ಆಫ್ ಪಂಡಿತ್ ಮದನ್ ಮೋಹನ್ ಮಾಳವಿಯ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಪ್ರಕಟವಾದಂತಹ ಈ ಫೋಕ್ಸ್ ಇನ್ ದಿ ರೋಡ್, ಮೈ ಡೇಸ್ ಆಟ್ RBI ಆ್ಯಂಡ್ ಬಿಯಾಂಡ್ ಅನ್ನುವ ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಪುಸ್ತಕದ ಲೇಖಕರು ಯಾರು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ರಘುರಾಮ್ ರಾಜನ್, ಆಪ್ಷನ್ 2 ಶಕ್ತಿಕಾಂತ್ ದಾಸ್, ಆಪ್ಷನ್ 3 ಊರ್ಜಿತ್ ಪಟೇಲ್ ಅಥವಾ ಆಪ್ಷನ್ 4 C ರಂಗರಾಜನ್ ಅಂತ ಇದೆ. ಫೋಕ್ಸ್ ಇನ್ ದಿ ರೋಡ್ ಅನ್ನುವ ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದ್ದು, ಇದರ ಲೇಖಕರು ಯಾರು ಅಂತಂದರೆ ಆಪ್ಷನ್ 4 C ರಂಗರಾಜನ್ ಅವರು. ಆಪ್ಷನ್ 4 ಈಸ್ ರೈಟ್ ಆನ್ಸರ್. RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿದಂತಹ C ರಂಗರಾಜನ್ ಅವರಿಂದ ಈ ಪುಸ್ತಕವನ್ನು ಬರೆಯಲಾಗಿದೆ ಅಥವಾ ಅವರ ಒಂದು ಆತ್ಮಕಥೆಯಾಗಿದೆ. ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ C ರಂಗರಾಜನ್ ಅವರು ಫೋಕ್ಸ್ ಇನ್ ದಿ ರೋಡ್, ಮೈ ಡೇಸ್ ಆಟ್ RBI ಆ್ಯಂಡ್ ಬಿಯಾಂಡ್ ಅನ್ನುವ ಪುಸ್ತಕವನ್ನು ಬರೆದಿದ್ದು, ಇವರ ಆತ್ಮಚರಿತ್ರೆಯಾಗಿ ಇದನ್ನು ಪೆಂಗ್ವಿನ್ ಬಿಸ್ನೆಸ್ ಅನ್ನುವ ಈ ಪ್ರಕಟಕರಿಂದ ಅಥವಾ ಪಬ್ಲಿಷರ್ಸ್ನಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದಾದರೆ, ಭಾರತದ ರಿಸರ್ವ್ ಬ್ಯಾಂಕ್ನ 19ನೇ ಗವರ್ನರ್ ಆಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ C ರಂಗರಾಜನ್ ಅವರ ಆತ್ಮಚರಿತ್ರೆಯಾಗಿ ಫೋಕ್ಸ್ ಇನ್ ದಿ ರೋಡ್ ಅನ್ನುವ ಪುಸ್ತಕ ಪಬ್ಲಿಷ್ ಆಗಿದೆ.
ಸ್ವತಂತ್ರ ನಂತರದ ಯೋಜನಾ ಯುಗದಿಂದ ಇಂದಿನ ಕಾಲದವರೆಗೆ ಭಾರತದ ಆರ್ಥಿಕ ಪರಿವರ್ತನೆಯನ್ನು ಚರ್ಚಿಸುವಂತಹ ಮುಖ್ಯವಾದಂತಹ ಪುಸ್ತಕ ಫೋಕ್ಸ್ ಇನ್ ದಿ ರೋಡ್ ಅನ್ನೋದು ಆಗಿದೆ. ಸೊ ಈ ಪುಸ್ತಕದಲ್ಲಿ ಮುಖ್ಯವಾಗಿ 3 ಭಾಗಗಳನ್ನು ವಿಂಗಡಿಸಲಾಗಿದ್ದು, ಮೊದಲನೇ ಭಾಗದಲ್ಲಿ ಈ ಸಿ ರಂಗರಾಜನ್ ಅವರು RBI ಮತ್ತು ಯೋಜನಾ ಆಯೋಗದ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ದಾರೆ. ನಂತರ ಭಾಗ 2ರಲ್ಲಿ RBI ಗವರ್ನರ್ ಆಗಿ ಇವರ ಒಂದು ಕಾರ್ಯಗಳನ್ನು ಮತ್ತು ಇವರ ಎಕ್ಸ್ಪೀರಿಯನ್ಸನ್ನು ಈ ಒಂದು 2ನೇ ಭಾಗದಲ್ಲಿ ಶೇರ್ ಮಾಡಿದ್ದು, 3ನೇ ಭಾಗದಲ್ಲಿ RBIಯನ್ನು ಮೀರಿ ಭಾರತ ಮತ್ತು ಭಾರತದ ಆರ್ಥಿಕತೆಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಫೋಕ್ಸ್ ಇನ್ ದಿ ರೋಡ್, ಮೈ ಡೇಸ್ ಆಟ್ RBI ಆ್ಯಂಡ್ ಬಿಯಾಂಡ್ ಅನ್ನೋ ಪುಸ್ತಕದಲ್ಲಿ ಸಿ ರಂಗರಾಜನ್ ಅವರು ಡಿಸ್ಕಸ್ ಮಾಡಿದ್ದಾರೆ ಅಥವಾ ಬರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರವಾಸೋದ್ಯಮವನ್ನು ಸುಧಾರಿಸುವಂತಹ ಉದ್ದೇಶದಿಂದ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಅಡಿಯಲ್ಲಿ ಯಾವ ವರ್ಷದಲ್ಲಿ ಪ್ರಸಾದ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 2014, ಆಪ್ಷನ್ 2 2015, ಆಪ್ಷನ್ 3 2018 ಅಥವಾ ಆಪ್ಷನ್ 4 2022 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 2014ನೇ ಇಸವಿಯಲ್ಲಿ ಪ್ರಸಾದ್ ಅನ್ನುವ ಈ ಪ್ರವಾಸೋದ್ಯಮವನ್ನು ಸುಧಾರಿಸುವಂತಹ ಉದ್ದೇಶದಿಂದ ಪ್ರವಾಸೋದ್ಯಮ ಈ ಸಚಿವಾಲಯದಿಂದ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರನ್ನು ತಿಳ್ಕೊಂಡ್ವಿ. ಇನ್ನು ಮೊದಲಿಗೆ ಈ ಆರ್ಟಿಕಲ್ನ ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ನಲ್ಲಿ ಈ ಪ್ರಸಾದ್ ಯೋಜನೆ ಯಾಕಿತ್ತು ಅಂತ ತಿಳ್ಕೊಳ್ಳೋದಾದರೆ, ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ತೆಲಂಗಾಣದ ಭದ್ರಾಚಲಂನ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ವಾರಿ ದೇವಸ್ಥಾನದಲ್ಲಿ ಈ ಭದ್ರಾಚಲಂ ಗ್ರೂಪ್ ಆಫ್ ಟೆಂಪಲ್ನಿಂದ ತೀರ್ಥಯಾತ್ರೆ ಸೌಲಭ್ಯಗಳ ಅಭಿವೃದ್ಧಿ ಯೋಜನೆಗೆ ಅಡಿಗಲ್ಲನ್ನು ಹಾಕಿದ್ರು ಅಂತ ಒಂದು ಕಾಂಟೆಕ್ಸ್ಟ್ನಿಂದ ನಮಗೆ ಅರ್ಥ ಆಗುತ್ತೆ. ಇದೇ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ತೆಲಂಗಾಣದ ರುದ್ರೇಶ್ವರ ದೇವಸ್ಥಾನದಲ್ಲಿ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ತೀರ್ಥಯಾತ್ರೆಗಳನ್ನು ಮತ್ತು ಪರಂಪರೆಯ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕೆಲವೊಂದಿಷ್ಟು ಯೋಜನೆಗಳಿಗೆ ಅಡಿಪಾಯಗಳನ್ನು ಹಾಕಿದ್ರು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ಅರ್ಥ ಆಗುತ್ತೆ. ಸೊ ಭಾರತದ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯದ ಈ ಪ್ರಸಾದ್ ಅನ್ನುವ ಯೋಜನೆಯ ಅಡಿಯಲ್ಲಿ ಈ ಮೇಲೆ ತಿಳಿಸಲಾದಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಥವಾ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಪ್ರಸಾದ್ ಅನ್ನುವ ಯೋಜನೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ, ಆಗಲೇ ತಿಳಿಸಿದ ಹಾಗೆ ಪ್ರವಾಸೋದ್ಯಮವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಲಾದಂತಹ ಒಂದು ಮಹತ್ವಾಕಾಂಕ್ಷಿ ಪ್ರಸಾದ್ ಯೋಜನೆ 2014-15ರ ಸಂದರ್ಭದಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ದೇಶದಾದ್ಯಂತ ಇರುವಂತಹ ತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶವನ್ನು ಈ ಪ್ರಸಾದ್ ಅನ್ನುವ ಯೋಜನೆ ಹೊಂದಿದೆ. ಸೊ ಅಷ್ಟೇ ಅಲ್ಲದೆ ಭಾರತದ ತೀರ್ಥಯಾತ್ರೆ ಮತ್ತು ಪಾರಂಪರಿಕ ಪ್ರವಾಸೋದ್ಯಮ ಸ್ಥಳಗಳನ್ನು ಸಮಗ್ರ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ಒಂದು ಮಹತ್ವಾಕಾಂಕ್ಷೆ ಅಥವಾ ಉದ್ದೇಶ ಕೂಡ, ಗುರಿಯನ್ನು ಕೂಡ ಈ ಪ್ರಸಾದ್ ಯೋಜನೆ ಹೊಂದಿದೆ. ಇನ್ನು ಈ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಲಾದಂತಹ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ವಾರಿ ದೇವಸ್ಥಾನ, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ 350 ವರ್ಷಗಳಿಗಿಂತಲೂ ಹಳೆಯದಾದಂತಹ ಈ ಒಂದು ದೇವಸ್ಥಾನವನ್ನು ರಾಮಾಯಣದೊಂದಿಗೆ ಸಾಕಷ್ಟು ನಿಕಟವಾದಂತಹ ಸಂಬಂಧ ಹೊಂದಿದೆ ಅಂತ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಮುಖ್ಯವಾದಂತಹ ಟ್ರಸ್ಟ್ ಅಥವಾ ಈ ಭದ್ರಾಚಲಂ ಗ್ರೂಪ್ ಆಫ್ ಟೆಂಪಲ್ಸ್ನ ಈ ಒಂದು ಪ್ರದೇಶದಲ್ಲಿ ಅಥವಾ ಈ ಒಂದು ಕ್ಯಾಂಪಸ್ನಲ್ಲಿ ಸಾಕಷ್ಟು ಮೂಲಸೌಕರ್ಯಗಳನ್ನು ಒದಗಿಸುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದ್ದು, ಸುಮಾರು 41.38 ಕೋಟಿಗಳಷ್ಟು ಅಂದಾಜು ವೆಚ್ಚದಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನ ಅಥವಾ ಅನುಮೋದನೆಯನ್ನು ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರಸಾದ್ ಅನ್ನುವ ಯೋಜನೆಯನ್ನು ಜಾರಿಗೊಳಿಸಿದಂತಹ ಸಂಸ್ಥೆ ಅಥವಾ ಇಲಾಖೆ ಯಾವುದು, ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ಪ್ರವಾಸೋದ್ಯಮ ಇಲಾಖೆ. 2014-15ರಲ್ಲಿ ಈ ಪ್ರಸಾದ್ ಅನ್ನುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ದೇಶದಾದ್ಯಂತ ಇರುವಂತಹ ತೀರ್ಥ ಕ್ಷೇತ್ರಗಳನ್ನು ಮತ್ತು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಪ್ರಸಾದ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಕೂಡ ಈ ಭಾರತದ ಟೂರಿಸಂಗೆ ಸಂಬಂಧಿಸಿದಂತಹ, ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತಹ ಅಥವಾ ಆರ್ಥಿಕ ಒಂದು ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳಲ್ಲಿ ಏನಾದರೂ ಎಸ್ಸೆಗಳು ಬಂದರೆ ಈ ಕಂಪಲ್ಸರಿಯಾಗಿ ಈ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸ್ಕೀಮ್ಸ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ಪ್ರಸಾದ್ ಅನ್ನುವ ಯೋಜನೆ ಸಾಕಷ್ಟು ಪ್ರಮುಖವಾದಂತಹ ಯೋಜನೆಯಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ಇದರ ಸ್ಥಾಪನೆಯಾಯಿತು, ಯಾವ ಕಾಯ್ದೆ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಬಾಂಬ್ ಸೈಕ್ಲೋನ್ ಅಂದರೆ ಏನು, ಈ ಕಾನ್ಸೆಪ್ಟ್ ಜಾಗ್ರಫಿಗೆ ಸಂಬಂಧಿಸಿದಂತಹ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದಾದ ನಂತರ ಯಾವ ರೀತಿ ಗುಣಲಕ್ಷಣಗಳನ್ನು ಈ ಬಾಂಬ್ ಸೈಕ್ಲೋನ್ ಹೊಂದಿದೆ ಅಂತ
ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಭಾರತ ರತ್ನ ಪಂಡಿತ್ ಮದನ್ ಮೋಹನ್ ಮಾಳ್ವಿಯ ಅವರ ಜೀವನದ ಕುರಿತಾದಂತಹ ಮತ್ತು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಅವರು ನೀಡಿದಂತಹ ಕಾಂಟ್ರಿಬ್ಯೂಷನ್ಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೀಡಿದಂತಹ ಕೊಡುಗೆಗಳ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಮಾಜಿ RBI ಗವರ್ನರ್ ಆದಂತಹ ಸಿ ರಂಗರಾಜನ್ ಅವರ ಆತ್ಮಚರಿತ್ರೆ ಫೋಕ್ಸ್ ಇನ್ ದಿ ರೋಡ್ ಅನ್ನುವ ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದೆ. ಈ ಒಂದು ಪುಸ್ತಕದಲ್ಲಿ ಏನೇನು ಪ್ರಮುಖವಾಗಿ ಹೈಲೈಟ್ ಮಾಡಲಾದಂತಹ ವಿಷಯಗಳು ಏನಿವೆ ಅಂತ ತಿಳ್ಕೊಂಡ್ವಿ. ನಂತರ ಈ ಪ್ರಸಾದ್ ಅನ್ನುವ ಯೋಜನೆ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.